ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಓಕೆ ಅಂದ್ರೆ ಮೈಕಲ್. ಯಾಕೆ? ಮೈಕಲ್ ಒಂಥರ ಅವ್ನ್ ಪಾಡಿಗೆ ಅವ್ನಿರ್ತಾನೆ, ಚಿಲ್ ಆಗಿರ್ತಾನೆ, ಯಾರ ಬಗ್ಗೆನೂ ಅಷ್ಟು ಕೇರ್ ಮಾಡಲ್ಲ, ಅವನೇ ಜಗಳಕ್ಕೆ ಕೆದಕ್ಕೊಂಡು ಹೋಗಲ್ಲ ಬೇರೆಯವ್ರ ತರ. ಸೊ ಮೈಕಲ್ ಓಕೆ. ಯಾರು ವಿನ್ ಆಗ್ಬೇಕು? ಆಬ್ವಿಯಸ್ಲಿ ಮೈಕಲ್. ಅದು ಕೂಡ. ಯಾರು ಎಲಿಮಿನೇಟ್ ಆಗ್ಬೇಕು? ಎಲಿಮಿನೇಟ್ ತುಗಾಲಿ ಸಂತೋಷ್. ಅವ ಯಾವಾಗ ಮ್ಯಾಟರ್ಸ್ ನ ತಗೊಂಡ್ಬೇಕು ಸೀರಿಯಸ್ ಆಗಿ ಅವಾಗ ತಗೊಳ್ಳಲ್ಲ, ಮಿಕ್ಕಿ ಟೈಮ್ ಎಲ್ಲ ಕೆದ್ಕೊಂಡ್ ಮತ್ತೆ ಜಗ್ಲಕ್ಕೆ ಹೋಗ್ತಿರ್ತಾನೆ ಅವನಾಗವನೇ. ಸೊ ತುಗಾಲಿ ಸಂತೋಷ್. ಓಕೆ, ನಿನ್ನೆ ಎಪಿಸೋಡ್ ಅಲ್ಲಿ ಸಂಗೀತಾಗೆ ದುರಾಂಕಾರಿ ಅನ್ನೋ ಟಾನಿಕ್ ಸಿಗುತ್ತೆ, ನೀವೇನ್ ಹೇಳ್ತೀರಾ? ಆಟಿಟ್ಯೂಡ್ ಬೇರೆ, ದುರಾಂಕಾರ ಬೇರೆ, ಅದು ತಿಳ್ಕೊಳ್ಬೇಕು ಫಸ್ಟ್. ಎಲ್ಲಾರು ಗುಡ್ ಆಟಿಟ್ಯೂಡ್ ಇರುತ್ತೆ, ಬ್ಯಾಡ್ ಆಟಿಟ್ಯೂಡ್ ಇರುತ್ತೆ. ಅದು ಒಳ್ಳೆ ತರದಲ್ಲಿ ತೋರಿಸಿದ್ರೆ ಅದು ದುರಾಂಕಾರ ಅಂತ ಕರೆಯಲ್ಲ ಯಾರು. ನಿಮ್ ಪ್ರಕಾರ ಸಂಗೀತ ಏನು? ಸಂಗೀತ ಅವಳು ಎಲ್ಲೂ ಕೆಳಗಡೆ ಹಾಕೊಳ್ಳಲ್ಲ, ಎಲ್ಲಿ ಮೇಲೆ ನಿಲ್ಬೇಕೋ ನಿಲ್ತಾಳೆ. ಸೊ ಅದನ್ನ ಒಳ್ಳೇದೇ ಅಂತ ಕರಿತೀನಿ. ಈಗ ವಿನಯ್ ಅವ್ರಿಗೆ ನಾಲಿಗೆಗೆ ಲಗಾಮ್ ಇಲ್ಲ ಅನ್ನೋ ಟಾನಿಕ್ ಸಿಗುತ್ತೆ, ನೀವೇನ್ ಹೇಳ್ತೀರಾ? ಅದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಅವರು. ಜಸ್ಟ್ ಬಿಕಾಸ್ ಅವ್ರು ಒಳ್ಳೆ ಪ್ಲೇಯರು, ಚೆನ್ನಾಗ್ ಮಾಡ್ತಾರೆ ಎಲ್ಲಾದ್ರಲ್ಲೂ ಅಂದಿದ ತಕ್ಷಣ ಅವ್ರಿಗೆ ಎಲ್ಲಾ ಮಾತಾಡೋ ಹಕ್ಕಿರಲ್ಲ. ಅವ್ರು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಅದು. ಈಗ ವಿನಯ್ ಅವರು ಆನೆ ಅಂತ ಕರ್ಸ್ಕೊಂತಾರೆ, ನೀವೇನ್ ಹೇಳ್ತೀರಾ? ಇವಾಗಿಲ್ಲ, ಮುಂಚೆ ಇದ್ರು ಆನೆ ತರಾನೇ ಇದ್ರು. ಅದಿವಾಗ ಬ್ರೇಕ್ ಆಗ್ತಿದೆ, ಎಲ್ಲರೂ ಈಕ್ವಲ್ ಆಗ್ತಿದಾರೆ. ಓಕೆ, ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ ಅವಿ ಮತ್ತೆ ಪವಿ ಅಂತ. ಸೊ ಅವ್ರು ಬಂದಿದ್ದು ಸರಿನಾ? ಅವ್ರ ಪವಿ ಅವ್ರು ಓಕೆ ಅನ್ಸುತ್ತೆ, ಅವಿ ಅನ್ಸ್ತಿಲ್ಲ. ಅವ್ರಿಗೆ ಇನ್ನೂ ಬಿಗ್ ಬಾಸ್ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಅಲ್ಲ, ಅವರಿಬ್ರು ಬರ್ಬೇಕಾಗಿತ್ತ ವೈಲ್ಡ್ ಕಾರ್ಡ್ ಎಂಟ್ರಿ? ಹೌದು, ಅಫ್ಕೋರ್ಸ್ ಎಲ್ಲರಿಗೂ ಚಾನ್ಸ್ ಸಿಗ್ಲೇಬೇಕು. ಅವ್ರು ಬಿಗ್ ಬಾಸ್ ಸುಮ್ನೆ ಬರಲ್ವಲ್ಲ ಯಾರು, ಇರುತ್ತಲ್ಲ ಮೀನಿಂಗು. ಸೊ ಬಂದಿರ್ತಾರೆ, ಅವರೇ ಹಾಕಿರ್ತಾರೆ.